ದೇವಾ ಉಪ್ಪಿಟ್ಟೆಂಬ ಊರಿನಲ್ಲಿ, ಕೇಶವತೆಂಬ ಕ್ಷೇತ್ರದಲ್ಲಿ, ಜಿಲ್ಲೆಯೆಂಬ ಜಿಲ್ಲೆಯಲ್ಲಿ, ನಾಂದೇಡೆಂಬ ನಗರದಲ್ಲಿ, ಪೂರಿ ಎಂಬ ಪಟ್ಟಣದಲ್ಲಿ, ರಕ್ತ ರಾತ್ರಿ ಎಂಬ ನಾಟಕದಲ್ಲಿ, ಕುರುಕ್ಷೇತ್ರ ಎಂಬ ಯುದ್ಧದಲ್ಲಿ, ಬಳ್ಳಾರಿ ಎಂಬ ಜಿಲ್ಲೆಯಲ್ಲಿ, ಕುರುಗೋಡು ಎಂಬ ತಾಲೂಕಿನಲ್ಲಿ, ಬಾಲ್ನಟ್ಟೆಂಬ ಗ್ರಾಮದಲ್ಲಿ, ಸಾರಥಿ ಎನ್ನುವರಲ್ಲಿ ದೇವ ಹೇಳಬೇಕ ತಮ್ಮ ನಾಮಾಂಕಿತವಿಲ್ಲೇ? ಹೌದು ದೇವ. ಅದೇನು ರಾಜ? ಸಪ್ಪಣ್ಣವರ ದೇಶದ ರಾಜರಿಂದ ಕಪ್ಪು ಕಾಣಿಕೆಯನ್ನು ಒಪ್ಪಿಸಿಕೊಳ್ಳುವ ಸಭಟನೆನಿಸಿದ ಎನ್ನ ಪಿತನೆಯನ್ನು ಹೇಳಿದ ಕಾರಣ ಈ ಬೀಡೋರ ಜಾಗೃತಿ. ಆ ಕಾಲ ಗೆಜ್ಜೆ ಏನಂತಾಗೈತಿ ನೋಡ್ರು, ಕಾಲಾಗ ಗೆಜ್ಜೆ ಸಿಕ್ಕಂತೈತಿ ನೋಡ್ರಿ ಸ್ವಲ್ಪ.
ಹಲೋ ವಿರತಕ್ಕ ತಕ್ಕ ಮರ್ಯಾದಿಂದ ಕೊಟ್ಟು ಪಠ್ಯಾಂಶಕದ ಕಾರ್ಯ ಕೈಗೊಳ್ಳುವ ನಿಮಿತ್ತ ನಿನ್ನ ಕರೆಸಿದ ಕಾರಣವೇನು? ಕಾರ್ತಿವರಿ ಅನ್ನ ಮೋದಕುಮಾರ ಅಂತರ ಹಲೋ ಹಲೋ ನಮ್ಮ ಕಾರ್ತಿವೀರ್ಯರ್ಜುನ ಕಣ್ಣನ ಬಿಟ್ರವ ನೀವು ಒಂದ್ ಎರಡು ಉದ್ದಿನ ವಡೆನ ತೆಗೆದಾಕ್ರಿ. ಹಲೋ ಇಂದಕ್ಕೆ ನಮ್ಮ ವಂಶಜನಾದ ಭರತರಾಜ ನಮ್ಮ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ನನ್ನ ಕೈಯಿಂದ ಚಂದ್ರವಂಶದಲ್ಲಿ ಉದಯಿಸಿದ ಈ ನಿನ್ನ ಕುಮಾರನು ಹೋಳಿಗೆ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳನ್ನು ಬೆಳೆದ ಅಧರ್ಮಕ್ಕೆ ಮನೆ ಬರೆದ ಕಾಯವಾಚ್ಯವನ್ನು ರಾಜ್ಯವನ್ನು ಪರಿಪಾಲಿಸುವುದು ಕೇಳಿಸುತ್ತದೆ ಹಸಿಮನಂದಿತನೇ ರಾಜಕುಲ ಶೇಖರನಾದ ಕುಮಾರ ಎನ್ನ ಹೇಳುವನ ಕೇಳ ರಾಜ್ಯ ಧರ್ಮ ವಿಚಾರ ಅದು ಏನೆಂದರೆ ಈ ಸಿಂಹಾಸನದಲ್ಲಿ ಅಧಿಕಾರರು ಕಚ್ಚಿದ ಎಲ್ಲರೂ ಕೆಲವು ರಾಜ್ಯದಲ್ಲಿಗೆ ಪ್ರಶ್ನೆಗಳಿಗೆ ಕೇಳುವನ ಅಂತ ಜಾನತನ ನಿನ್ನಲ್ಲೆಂದಿರತಕ್ಕ ಉತ್ತರವನ್ನು ಬಿತ್ತರಿಸ ತನಯ ದೇವಲೋಕದಲ್ಲಿ ಸದಾಕರ ಈ ಲೋಕದಲ್ಲಿ ಸೋರುವವರ್ಯಾರ? ಈ ಧರಣಿಯಲ್ಲಿ ಪದಿಕಾರರ? ಈ ಭೂಮಂಡಲದಲ್ಲಿ ಪರದೇಶಗಳಾರ? ಮಧ್ಯಗಳಲ್ಲಿ ಆದಿತ್ಯಗಳಾರ? ಕಾರ್ತಿವೀರ್ಯನ್ನ ಮೋದ ಕುಮಾರ ಅಂತಲ ಬಿಗರ ಭಾರ್ಗವರಮ್ಮ ಆಕ್ರಮಣಗಳಲ್ಲಿ ವಿದ್ಯಾಭ್ಯಾಸವನ್ನು ತಪ್ಪು ಡಾಕ್ಟ್ರು. ಅದಕ್ಕೆ ಈ ನಿನ್ನ ಕುಮಾರನು ಸಾಮಾನ್ಯದವನಲ್ಲಪ್ಪ. ಹೋಳಿಗೆ ಏನು ಬಾಲಕ? ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯುವರು ಇರುವರ ಅವರಾರು ಬಾಲಕ? ಜನಕ ಬಾಲಕ ವೈಕುಂಠದ ಲಕ್ಷ್ಮೀಪತಿಯಾದ ಮಹಾವಿಷ್ಣುವು ಇನ್ನೊಬ್ಬ ಧನಪತಿಯಾದ ಕುಬೇರನು. ಆವೋ ಜನಕ ಕುಮಾರ ಈ ಜಗದಲ್ಲಿ ಸೋಲುವರು ಇಬ್ಬರೇ ಜನಕ. ಅವರಾರು ಬಾಲಕ? ಒಬ್ಬ ಕನ್ಯಾಪಿತನು ಇನ್ನೊಬ್ಬ ಸಾಲಗಾರನು. ಈ ಪೂರ್ವದಲ್ಲಿ ನಮಗೆ ಕಾಣುವ ಪತಿಕರರು ಇಬ್ಬರೇ ಜನಕ. ಅವರಾರು ಮಗನೇ? ಒಬ್ಬ ಸೂರ್ಯ ಇನ್ನೊಬ್ಬ ಚಂದ್ರ. ಈ ಸೃಷ್ಟಿಯ ಪರದೇಶಗಳು ಇಬ್ಬರೇ ಜನಕ. ಅವರಾರು ಕುಮಾರ? ಒಬ್ಬ ದೇಹ ಇನ್ನೊಬ್ಬ ಜೀವ. ಈ ಭುವನದಲ್ಲಿ ಅತಿಥಿಗಳು ಇಬ್ಬರೇ ಜನಕ. ಅವರಾರು ಬಾಲಕ? ಒಬ್ಬ ಧನ ಇನ್ನೊಬ್ಬ ಯೌವನ. ಇಷ್ಟು ಮಾತ್ರ ಎಲ್ಲ ಗುರುವರಿಯಾದ ದತ್ತಾತ್ರೇಯನಿಗಳ ಹೇಳಿಕೊಟ್ಟಿರುವ ತಂದೆ ಇದರಲ್ಲಿ ತಪ್ಪಿದರೆ ಇವರ ಶರಣ ಮುಂದೆ ಬಲ ಬಲ ಸಹಸ್ರ ಭವನೇ. ಇನ್ನದೇ ಅದ್ಭುತವಾದ ವಿದ್ಯೆ ಪಾವುಗಳ ಫಲಶಕ್ತಿಯೇ ನಾ ಮೆಚ್ಚಿದೆ. ಅವ ತನಯ ಈ ತಕ್ಷಣವೇ ನಮ್ಮ ಪುರುಷರಿಂದ ಮಹೇಶ್ ನಗರ ಪಟ್ಟ ಕಟ್ಟುವನ ಕುಮಾರ. ಈಗ ನಿನ್ನಲ್ಲಿ ರಾಜ್ಯಭಾರ ಲಕ್ಷಣ ಇರು ನನಗೆ ಸಂತೋಷವಾಯ್ತಾ? ಬಳಿರೆ
ಸರ್ ಮದುವೆ ಕುಯ್ಯಪ್ಪ ರುದ್ರಪ್ಪ ಅವರು 500 ರೂಪಾಯಿಗಳನ್ನು ಕಾತಿಗೆ ಕೊಡ್ತಾರೆ. ಎನ್ನ ನುಡಿಯ ಮಾರಸು ಬೇಗನೆ ರೇಣುಕರಾಜನು ನಿನ್ನ ಕಾಲದ ಸದನಕ್ಕೆ ಬಂದು ಬಾವುಗಳ ಬಲಕ್ಕೆ ತಡೆಯಲಾರದೆ ಓಡಿ ಹೋದನ. ಅಗೋ ಕುಮಾರ, ಅವನಿಗೂ ನಮಗೂ ಮೊದಲಿಂದ ದೋಷ ಬಾಳ ಇತ್ತ. ಆದ ಕಾರಣ ಅವನೇನ ಕಂಡರೆ ಅವನ ಶಿರಮು ಆರಿಸಿಬಿಡು. ಕಂಡಿಯ ಕುಮಾರ, ವೀರದಿ ವೀರ. ಸಿಂಹ ರಾಜ್ಯವೆಂತೆ ಕಚ್ಚನೆಯ ಮಗೈದು ಇಲ್ಲವರೆಗೂ ನಮ್ಮ ವಂಶದ ಕೀರ್ತಿಯ ಕಾರಣನಾಗಿದ್ದರೆ ನಿನ್ನ ವಚನವನ್ನು ಪಾಲಿಸಿ ಸೃಷ್ಟಿಯೊಳ ಸತ್ಯ ಕಲಿಸುವ ಕಾಂತ ವೀರಾಜ್ಯನು ಗಣಕನ್ನು ಸತ್ಯ ನೆನೆಸುತ್ತಲ ಸಾಧನೆಯನ್ನು ತಡಕ ತಪಸ್ಸಿಗೆ ಕುಳಿತಿರುವ ಸಾರಥಿ ಅತಿ ಜಾಗ್ರತೆ. ರೇಣುಕರಾಜ 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 ಈ ಶಾಸ್ತ್ರಭಾವನ ಕಲಿಸುವ ಕಾಂತ ವೀರಾಜ್ಯನ ಮುಂದೆ ನಡೆಯಲಾರದು. ನಡೆಯೋದಲ್ಲ ನಿನ್ನಿನ ದಿನ ನಾನು ಇಲ್ಲೊಂದು ಸಮಯವನ್ನು ಸತ್ತು ಸುಳುವಲ್ಲದ ಬಂದು ನಮ್ಮಪ್ಪನ ಅಡದವನ ನಾಟುವಳ್ಳೆಲ್ಲ ನಡೆಯಾಡಿ ಈ ವಾರ್ತೆ ಮಾಡಿದ್ದು ರೋಗಶೇಷ ಋಗಶೇಷ ಒಳಗೆ ಬಿಟ್ಟರೆ ನಮಗೆ ಸುಲಭವಲ್ಲಮ್ಮ ನಾಟುಡಿ ಅಂತ ಒಳಗೆ ನನ್ನ ಕಂಕಣವನ್ನು ಕಟ್ಟಿಕೊಂಡು ಕದಲಕ್ಕೆ ಒಂದು ಈ ದಟ್ಟ ದಟ್ಟನ ಮುಂದೆ ನಾಟಾಸನ್ನು ತೋರು ಎಷ್ಟು ಉಚ್ಚರಿಸಿದರೆ ನಿನ್ನ ಬೈರ ದಂಡಧರನ ರುಂಡಮಾರಿಗಳು ಸೇರಿಸಿ ಬಿಡುವೆ. ಎಲ್ಲ ಈ ಧರ್ಮನಾಥ ಮಹೇಶ್ವರ ನಗರದವರು ಸರಿ ಈಗ ಎನ್ನು ಬಂದೆ ಬಾಳಿದ ಶಾಸ್ತ್ರ ಭಾವಗಳು ಎಲ್ಲಗಡಿವೇನು ಎಲ್ಲ ಈ ಕುಲ್ಲ ಹುಟ್ಟಿ ಬರಲಿಕ್ಕೆ ನೀನೇನು ಒಲ್ಲಬಿದ್ದವಲ್ಲ. ನನ್ನ ಗೆಲ್ಲುವುದು ನಿನ್ನಿಂದೇಕೆ? ನಿಮ್ಮ ಅಪ್ಪನ ಸಾಧ್ಯಗಳ ಬರ್ಕ ಮಾಡಬಡವನ್ನ ತರ್ಕ ನಮ್ಮ ಹಠಮ ಇನ್ನು ಮೇಲೆ ಸಾಗರ ನಿರ್ಣಯ ಪರಾಕ್ರಮ ನನ್ನ ಮುಂದೆ ತಗೊಳ್ಳಲೇ ನಿನ್ನ ಪರಾಕ್ರಮ. ನಮಗೆ ಯಾರಿಗೆ ತಿಳಿಯದ ಚೋರನಂತೆ ನನ್ನ ಪುತನಾಡನ ಸರ್ವರಕ್ಷಣ ಜೊತೆಯನ್ನೆಲ್ಲ ಗೊತ್ತಿಸಲಿಲ್ಲ. ನಡೆಯಲಾರದು ನಡೆಯದು ಎನ್ನ ಮುಂದೆ ಎಂದೆಂದಿಗೂ ನಿರ್ಣಯ ಹೋಗಲ್ಲ. ಕರ್ತವ್ಯ ಮೊದಲೇ ಮನ ಬಂದತ್ತೆ ಯಾತಕ್ಕೆ ಕಚ್ಚಿಕೊಳ್ಳುವೆ ನಿನ್ನ ಶೌರ್ಯ. ನಿನ್ನಿಂದ ಎನ್ನಂ ಜಯಿಸುವುದು ಕಾರ್ಮಿಕರ ಕತ್ತಲದ ಭರಸ ಬಿಡುವೆ. ಎಲ್ಲ
ಏ ಆದ್ಮೇಲೆ ಯಾರು ಬಂದಿದ್ದಾಂತಪ್ಪ ಬೋಳಿ ಬೋಳಿ ಸಾರದೆ ಹೋಗುದಿ ಹಾ ಕಪ್ಪಿ ಮಪ್ಪಿ ಮದಂದನಾಥ ರೇಣುಕ ರಾಜನನ್ನು ಸದಗಡಿದನು ನೋಡಿದ ಸಾರಥಿ ಜಾಗೃತಿ ಕಮಿಟಿ ಜಾಗೃತಿ ಹೋಗುದಿ ಬೈ ಕ್ಯಾಪ್ ಮಾಡ್ಕಪ್ಪ ಟೈಮ್ ಆಗೈತಪ್ಪ ಅಂದ್ರೆ ಕೇಳಿಲ್ಲ ನೋಡು ಮೇಟರ್ ಸ್ವಾಗತ ಸ್ವಾಗತ ಕೃತ ವೀರನಿಗೆ ಸ್ವಾಗತ 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 ಕೃತ ವೀರನಿಗೆ ಸ್ವಾಗತ ಇಂದಿನ ದಿನ ಮಹಾಶುಭ ದಿನ ಇಂದಿನ ದಿನ ಮಹಾಶುಭ ದಿನ ಸಂಗೀತದ ಸುಧಗಾನ ನರ್ತನ ಸ್ವಾಗತ ಸ್ವಾಗತ ಕೃತ ವೀರನಿಗೆ ಜಯ 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 ಕೃತ ವೀರನಿಗೆ ಸ್ವಾಗತ 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 ಇಂದಿನ ದಿನ ಮಹಾಶುಭ ದಿನ ಇಂದಿನ ದಿನ ಮಹಾಶುಭ ದಿನ ಸಂಗೀತದ ಸುರಗಾನ ನರ್ತನ ಸ್ವಾಗತ ಸ್ವಾಗತ ಕೃತ ವೀರನಿಗೆ ಸ್ವಾಗತ ಭಾರ್ಗವರಾಮ ಪಟಾಕಿ ಬಿಡ್ಬೇಕ್ರೆ ಎಂಬಾಗಿ ಬಿಡ್ಬೇಕು ನೀವ
ಒಂದ್ ಹುಡುಗ ಹುಡುಗಿ ಮಾತು ಕೊಟ್ಟಿದ್ದ, ನೀನ್ ಹೊಲಕ್ ಹೋದ ಹೊಲಕ್ ಬರ್ತ, ಊರಿಗೆ ಹೋದ ಊರಿಗೆ ಬರ್ತ ಅಂತೇಳಿ. ಕಳ್ಳ ಪ್ರೀತಿ ಮಾಡಿ ಅವನು ಕೊಟ್ಟವಾಗವ, ಕಳ್ಳ ಪ್ರೀತಿ ಮಾಡಿ ಅವನು ಕೊಟ್ಟವಾಗವ, ಸುಳ್ಳು ಹೇಳಿ ತಾನು ಇನ್ನು ಹಂಗೆ ಹೋಗವ, ಸುಳ್ಳು ಹೇಳಿ ತಾನು ಇನ್ನು ಹಂಗೆ ಹೋಗವ, ಒಪ್ಪಲೆಯವ ಮಾರ್ಗದೆ ಮಾರ್ಗದೆ ಬಂದು ಹೋಗವ. ನನ್ನ ಬರಜ ಮಾಡಿ ಮಾತು ಪಟ್ಟವ. ದೇವ ತಾವುದಾರನ್ನು ಕೇಳಿದೆ. ಹೌದಾ ಹುಲಿಯ? ದೇವ ಧರಿಸಿಕೊಂಡಿರುವ ಗಂಧದ ಗಂಡುಗಲೆಯನ್ನ ತಾವುದಾರಂತ ಮಾತನಾಡಿಸುವ ಮಾನವ ನೀರು ಚರ್ಮ ತೆಗೆದ ಮನೆ ಬಂಗಾರದ ಗಿಡ. ಓ ದೇವ, ತಾವುದಾರಂದರೆ ಹೂವು ಸಿಗುವುದು ತೋಟದಲ್ಲಿ, ಮುತ್ತು ಸಿಗುವುದು ಸಾಗರದಲ್ಲಿ, ಉಪ್ಪು ಸಿಗುವುದು ಸಮುದ್ರದಲ್ಲಿ, ಕಲೆ ಇರುವುದು ಬಯಲಾಟದಲ್ಲಿ, ಬಯಲಾಟ ಇರುವುದು ಈ ಬಾದರಟ್ಟಿ ಗ್ರಾಮದಲ್ಲಿ. ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಗಿದವ. ಈ ಸಾರಥಿ ನಮ್ಮ ನಾಮಂಕಿತವನೆಂದರೆ ಅದೇನು ಬದಿ ಕುಡಿಸುವ ಈ ಪಟವಿಯಂ ತಟ್ಪಡನ ಬಡದೇಳುವ ಎನ್ನಯ ಕಾಲು ಬಚ್ಚಾದಿಂದ ಕರದಾಳ ಮೆರೆಯುವ ಹಕ್ಕದ ಒಡತಕ್ಕೆ ಕರ್ಪುರರು ಭಗವಾನರು. ಸಾರಥಿ ಮತವೇರಿದ ಮತಾಂಧರ ಮಂಕತನವನ್ನು ಬಿಡಿಸಿದೆ, ಸದ್ಬುದ್ಧಿಯನ್ನು ಕಳಿಸಿದೆ, ದೇವತೆಗಳನ್ನು ರಕ್ಷಿಸಿದೆ, ರಾಕ್ಷಸರನ್ನು ಸಂಹರಿಸಿದೆ. ಸಾರಥಿ ಕುಡಿಸಿ ಬರುವ ಎನ್ನ ವೀರಬೊಬ್ಬಯ ಹಬ್ಬರಕ್ಕೆ ಆಯ್ತಾರೆ ಎದಗೊಡದು ನಿಬ್ಬರಗಾಗಿ ಎನ್ನ ಬೇಕ ಎಪ್ಪಲಕ್ಷವಾಗಿದ್ದರು. ಸಾರಥಿ ತ್ರೈಭುವನ ವೀರರಿಂದ ವಂದನೆ ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ, ಧರ್ಮ ನಿಂತು ಗುಣ ಕಡೆಗಲಿ ದುರಿನ ಹರಿಷಡ್ವರ್ಗಗಳ ದೂರ ಮಾಡಿದ ಜಾಣ. ಸಾರಥಿ ರಣರಂಗಣದಲ್ಲಿ ನಿಪುಣ, ನನ್ನ ತಂದೆ ತಾಯಿ ಎಂದರೆ ನನಗೆ ಪಂಚಪ್ರಾಣ. ಸಾರಥಿ ಭೃಗುವಂಶೋದ್ಭವ ಮಹಾಮುನಿಯ ಜಮದಗ್ನಿ ಕುಮಾರ ದೇವರೇಣುಕ ಅಮ್ಮನ ಮನೆಗಳ ತಾತ್ವಿಕ ತಾರಾಪತಿ ಎಂದು ಉದಯಿಸಿದ ಸುಧಾಕರ. ಸಾರಥಿ ದುರಧೀರ ಮೂರು ಲೋಕದಳ ಮೀರಿದ ಸೂರ ಕದರ ಬಂದರೆ ಕರೆಯ ಸೂರ. ಸಾರಥಿ ಎನ್ನ ತಂದೆ ತಾಯಿಗೆ ನಾನಂದರೆ ಬಲು ಪ್ರೇಮ ಎಂದ ಹೆಸರು ಕಡೆಗಲಿ ಭಾರ್ಕವ ನಮ್ಮ ನಾಮ ಇದೇ ನಿನಗೆ ನೇಮ ಹೊಡಿಸಿದ ಬೇರೆ ತಿಂಡಿಮ ಬಳಿದ ಈ ಜಗತ್ತಿಗೆ ತಿಳಿಯಲಿ ಈ ಭಾರ್ಕವನ ನಾಮ. ಪರಶುರಾಮ ಮಹಾರಾಜರ ತಾವಾದರೆ ಈ ಲೈಟುಗಳಿಂದ ತಳತಳ ಹೊಳೆಯುವ ಶೃಂಗಾರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಈ ಸಾರಥಿ ಮುತ್ತು ರಕ್ತ ಖಚಿತವಾದ ಈ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ಬೋಬದಿ? 56 ದೇಶದ ರಾಜರ ಶ್ರೇಷ್ಠರಾದ ಕಾಶ್ಮೀರ ರೇಣುಕ ರಾಜನ ಕುವರಿಯಾದ ಎನ್ನ ಜನನಿ
ಮನೆಗೆ ಹೋಗಲು ನಡೆದಾಗಿರುತ್ತೆ. ಮೇಟಿ ಇರ್ಬಸಪ್ಪ ಮಗ ಆಗ್ಲೂರಪ್ಪ ಅವರು ಈ ಬೆಂಗಳೂರನ್ನು ಮತ್ತು ಅರ್ಧದಲ್ಲ ಬಂಗಾರ ದುಂಗುರವನ್ನು ಭಾರ್ಗವ ರಾಮನಿಗೆ ಮೌನ ಕೊಡುತ್ತಾರೆ. ನಮೋ ನಮೋ ಅಮ್ಮಯ್ಯ ಆಹೋ ಮಾತೆ ಹೇಗಿತ್ತು ಈ ನಿನ್ನ ಮಗ ಸರಿಯಾದ ರೀತಿ ಅಮ್ಮಯ್ಯ ರಾಮ ಹೂವಿನ ಮಕ್ಕಳಂತ ನಗ ಮುಖವುಳ್ಳ ನಿನ್ನ ಮುಖ ಕಮಲವು ಮುದುಡಿದ ತಾವರೆಯಂತಾಗಲು ಕಾರಣವೇನು ಅಮ್ಮಯ್ಯ ರಾಮ ಏನಿದ್ದರು ಈ ನಿನ್ನ ಸುತನ ಮುಂದೆ ಜಪಿಸಮ್ಮ ಚಲನೆ ತ್ರಿಲೋಕ ಭಾವನೆ ರಾಮ ಅಮ್ಮಯ್ಯ ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಬಾಡಲು ಕಾರಣವೇನು ತಾಯಿ ಎಂದು ಕೇಳುತ್ತಿರುವೆಯ ರಾಮ? ಹೌದು ಅಮ್ಮಮ್ಮ ಕೇಳಬೇಡ ರಾಮ. ಅದೇ ತಕ್ಕ ಚಲನೆ ರಾಮ ಅಮ್ಮಯ್ಯ ಹೇಳುವೆನು ಕೇಳು ಕಂದ. ಅದೇನು ವಿಸ್ತಾರವಾಗಿ ಹೇಳ ಜನನೇ ಭಾರ್ಗವ ಸಾಯಿಸೆ ಮಗನೇ ಅಮ್ಮಯ್ಯ ಕೇಳುವೆನು ಕೇಳು ಕಂದ. ಅದೇನು ವಿಸ್ತಾರವಾಗಿ ಹೇಳ ಜನನೇ ಭಾರ್ಗವ ನಾ ಸಾಯಿಸೆ ಶೋಕವ ಭಾರ್ಗವ ನಾ ಸಹಿಸೆ ಶೋಕವ ಎನ್ನ ಹಣೆಯಲಿ ಎಂತ ಬರಹವ ಬರೆದಿರುವರು ಆ ಜಡ ಜೋಗವ. ನಿನ್ನ ಹಣೆಯಲ್ಲಿ ಜನಸತ್ತವನ್ನು ಹೇಗಂತ ಬರೋದಿಲ್ಲ ಅಮ್ಮಯ್ಯ ರಾಮ ಅಮ್ಮಯ್ಯ ಆ ಜಡ ಜೋಗವನ್ನು ಬರೆದ ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಅದೇ ತಕ್ಕ ಅಮ್ಮಯ್ಯ ಬ್ರಹ್ಮ ಬರಹವ ಬದಲಿ ಬದವ ವಿಧಿಯನೇ ಮಮ ಅರತವನವ ವಿಧಿಯನೇ ಮಮ ಅರತವನವ ಬಾರೈ ಭಾರ್ಗವ ನಾ ಸಹಿಸೆ ಶೋಕವ ಬಾರೈ ಭಾರ್ಗವ ನಾ ಸಹಿಸೆ ಶೋಕವ. ಪುತ್ರನಾದ ಭಾರ್ಗವ ಅಮ್ಮಯ್ಯ ರೇಣುಕಾದೇವಿ ಏನೆಂದು ಹೇಳಲಿ ಎನ್ನ ಪ್ರಾಚೀನದ ಕರ್ಮ. ಅದೇನು ಹೇಳಿ ಅಮ್ಮಯ್ಯ ರಾಮ ಜನನೇ ಆ ಜಡ ಜೋದ್ಮನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನಿಯಮ. ಅಮ್ಮ ರೇಣುಕಾ ಏನಿದೆ ಈ ನಿನ್ನ ಮನದ ಆತಂಕ ರಾಮ ಅಮ್ಮಯ್ಯ ಇದ್ದ ಮಾತನ್ನೇ ಆಡುತ್ತಿರ್ಬೇಕು. ನಿನ್ನ ಮುಖ ಚರ್ಯದ ಪ್ರತಿಯನ್ನು ನೋಡಿದರೆ ಹೂವಿನಿಂದ ಅಡಿಯಲ್ಪಟ್ಟ ಚಂದ್ರನಂತೆ ಅಗ್ನಿಯಿಂದ ದಟ್ಟವಾದ ವೃಕ್ಷದಂತೆ ಸೂರ್ಯನ ಕಿರಣದ ಬಿಸಿಲಿನಿಂದ ಬಾಡಿದ ಕಮಲದಂತೆ ಅಮ್ಮಯ್ಯ ಈ ನಿನ್ನ ಮುಖವು ಕಲಗುಂದಿದ ಕಾರಣವೇನು ಜನನೇ ಮಗನೇ ಈ ನಿನ್ನ ಹೃದಯ ಕಡಲಲ್ಲಿ ಇಂತಹ ಲಾಲ ಬೆರೆಸಿ ನಿನ್ನ ದುಃಖ
ದುಃಖಕ್ಕೆ ಕಾರಣನಾದವನ ಹೆಸರನ್ನು ಹೇಳು ಅಮ್ಮಯ್ಯ. ರಾಮ ಅವನ ಹೆಸರಲ್ಲಿ ಹೇಳಿದರೆ ಕತ್ತರಿಸಿ ನಿಮ್ಮ ಬಾಲ ಜಲ ಕರ್ಪಿಸುವನು. ತಡ ಮಾಡುವ ನೇಮವನ್ನು ಕೊಡ ಮಾತೆ ಯಾವ ಕಾರಣಕ್ಕಾಗಿ ನಿನ್ನ ಮಾತೆ ರಾಮ. ಅಮ್ಮಯ್ಯ. ಅಮ್ಮ ನಿನ್ನ ದುಃಖಕ್ಕೆ ಕಾರಣವೇನು ಎಂದು ಕೇಳುತ್ತಿರುವೆಯಾ ರಾಮ? ಹೌದು ಅಮ್ಮಯ್ಯ. ಕೇಳಬೇಡ ರಾಮ. ಅಧಿಕಾರನೇ ಮಗನೇ, ಅಮ್ಮಯ್ಯ. ನನ್ನ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ರಾಮ. ಹಾಗೆಲ್ಲ ಮಾತನಾಡಬಾರದು ಅಮ್ಮಯ್ಯ. ರಾಮ ಜನನೇ ನನ್ನ ದುಃಖವನ್ನು ಕೇಳಬೇಕೆಂಬ ಅಂಬಲನೆ ಮಗನೇ. ಹೌದು ಅಮ್ಮಯ್ಯ. ನೀನು ಕಣ್ಣೀರು ಸುರಿಸುವುದು ಎಂದ ಮಾತ್ರ ಸಹಿಸಲಾಗದು. ಕೇಳುವೆನು ಕೇಳು ಕಂದ. ಅದ್ಯಾತಕ್ಕೆ ಅಮ್ಮಯ್ಯ? ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆಯ ತೀರಿದ ಲಾಭವ. ನಿನ್ನ ತಂದೆ ಹೋದ ನನ್ನ ತಾತರು ಹೇಳು ಕದಾತನಿಗೆ ಏನೋ ಆಯ್ತು ಅಮ್ಮಯ್ಯ. ರಾಮ ಅಮ್ಮಯ್ಯ. ನಿನ್ನ ತಂದೆ ಏತಕ್ಕೆ ತೀರಿದನು ಮಾತೆ ಎಂದು ಕೇಳುತ್ತಿರುವೆಯಾ ನನ್ನ ರಾಮ? ತಂದೆಯಾದರೂ ಮಾಡಿರುವ ತಾಯಿ ಕೇಳಬೇಡ ರಾಮ. ಅದ್ಯಾತಕ್ಕೆ ಅಮ್ಮಯ್ಯ? ಏನು ಹೇಳಲ್ ಎನ್ನಯ ದುಃಖವ ಎನ್ನ ತಂದೆಯ ತೀರಿದ ಲಾಭವ. ಅಮ್ಮ ಮಾತೆ, ಅಮ್ಮಯ್ಯ. ನಿನ್ನ ತಂದೆ ಹೇಗೆ ತೀರಿದನು ಮಾತೆ ಎಂದು ಕೇಳುತ್ತಿರುವೆಯಾ ಭಾರ್ಗವ? ಹೌದು ನಮ್ಮಮ್ಮ. ರಾಮ ಜನನೇ ಅದನ್ನು ಮಾತ್ರ ಕೇಳಬೇಡ ರಾಮ. ಅದ್ಯಾತಕ್ಕೆ ಆಡದಮ್ಮ ರಾಮ ಜನನೇ? ಆ ಮಧೋನ್ಮತ್ತವನು ನಾನೇನು ಸಾಮಾನ್ಯದವನನ್ನು ತೆಗೆದುಕೊಂಡಿರುವ ಜನನೇ. ರಾಮ ಅಮ್ಮಯ್ಯ. ಅವನ ಹೆಸರನ್ನು ಕೇಳಬೇಕೆಂಬ ಅಂಬಲನ ಮಗನೇ. ಹೌದು ಅಮ್ಮಯ್ಯ. ರಾಮ ಜನನೇ ಹೇಳುವೆನು ಕೇಳು ಬಂದ. ಅದೇನು ಸಂವಿಧಾನವಾಗಿ ಹೇಳು ಅಮ್ಮಯ್ಯ. ಕಾರ್ತ್ಯವೀರ ದುರುಳನ ಭವ. ಅಂತ ಸೊಕ್ಕು ಬಂದಿದೆ ಅಮ್ಮಯ್ಯ. ಗಾಳಿ ಹೇಳು ಕಂದ. ವೈರಿಗಳನ್ನು ಯಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಿಯಾದ ಅಮ್ಮಯ್ಯ. ರಾಮ ಈ ನಿನ್ನ ನಂದನಿಗೆ ಸಂತೋಷದಿಂದ ನೇಮವಿಟ್ಟರೆ ನೇಮವನ್ನಿಟ್ಟರೆ ಜನರ ಬಲ ಚಿಂತನೆಯನ್ನು ಅಂತಕನಪುರಕ್ಕೆ ಸೇರಿಸಿ ಬರುವನು ಅಮ್ಮಯ್ಯ. ರಾಮ ಭಕ್ತಿ ಕೃತಾಂತನಂತ ಮತವೇರದ ಕರ್ತವ್ಯ ಸೊಕ್ಕನ್ನು ಅಡಗಿಸುವೆ. ಎನ್ನ ಹೆತ್ತಮ್ಮಳ ಪಿತರ ಕಟ್ಟನ್ನು ಕತ್ತರಿಸಿದ ಮಧನ್ಮಥನ ಮರಣಕ್ಕಾಗಿ ನೇಮವನ್ನು ಕೂಡ ಮಾತೆ ಸೇರಿಸಿ ಬರಲು ಒಂದು ಕಟ್ಟೆ. ರಾಮ ಜನನೇ ಆ ಮದೋನ್ಮತ್ತನಾದ ಕಾರ್ತ್ಯವೀರನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ ರಾಮ? ಈ ನಿನ್ನ ಮಗ ಭಾರ್ಗವ ರಾಮನೇನು ಸಾಮಾನ್ಯದವನೇ ಅಮ್ಮಯ್ಯ. ರಾಮ ಜನನೇ ಒಂದು ಮಾತನ್ನು ಹೇಳುವೆನು, ಚಿತ್ತವಿಟ್ಟು ಕೇಳು. ಅದೇನು ಗಮನವಿಟ್ಟು ಕೇಳುತ್ತಾನೆ ಚಿತ್ತವೇ ಕೇಳು ನಮ್ಮಮ್ಮ. ರಾಮ ಅಮ್ಮಯ್ಯ. ನಷ್ಟವಾದ ಹಣ ಕಷ್ಟದಿಂದ ಗಳಿಸಬಹುದು. ವಿದ್ಯೆ ನಷ್ಟವಾದರೆ ಅಭ್ಯಾಸದಿಂದ ಸರಿಪಡಿಸಬಹುದು. ಸ್ವಾಸ್ಥ್ಯ ನಾಶವಾದರೆ ಉಪಚಾರದಿಂದ ಸರಿಪಡಿಸಬಹುದು. ಆದರೆ ನಿನ್ನಂತ ಮುದ್ದಾದ ಮಗನನ್ನು ಕಳೆದುಕೊಂಡು ಹೇಗೆ ಸಹಿಸಿಕೊಳ್ಳಲಿ ಭಾರ್ಗವ? ನೇಮವು ಕೊಡಲು ಭಯಗೊಂಡಿರುವುದು ಎನ್ನಯ್ಯ ಜೀವವ. ಆಹೋ ನಮ್ಮಮ್ಮ, ನಾನು ಹೇಳುವುದಕ್ಕೆ ಕೇಳು, ಚೆನ್ನಾಗಿ ಕೇಳು ರಾಮ. ಅಮ್ಮಯ್ಯ. ಅದು ಅಲ್ಲಿ ನೋಡು, 1000 ನಕ್ಷತ್ರ ಉಳಿದ್ದರೂ ಚಂದ್ರನಿಗೆ ಸಾಧ್ಯ ನಮ್ಮಮ್ಮ. ಅದೇ ರೀತಿಯಾಗಿ ಆ ಕಾರ್ತಿವೀರಾಜನನ್ನು 100 ಸಹಸ್ರ ಭಾಗಗಳು ಹೊಂದಿದ್ದರು. ಈ ನಿನ್ನ ಮಗ ಭಾರ್ಗವ ರಾಮನಿಗೆ ಸರಿಯದೇ ನಮ್ಮಮ್ಮ. ರಾಮ ಜನನೇ
ಸರಿಯಲ್ಲವೆಂದು ಹೇಳುತ್ತಿರುವೆನು ಕಂದ. ಸರಿಯಾಗಿರುವನ ಅಮ್ಮಯ್ಯ. ರಾಮ, ಜನನೇ ಆ ಮದೋನ್ಮತ್ತನಾದ ಕಾರ್ತ್ಯ ವೀರನನ್ನು ಜಯಿಸಿ ಬರುವೆಯಾ ಕಂದ? ನಿನ್ನ ಆಶೀರ್ವಾದದಿಂದಿದ್ದರೆ ಬಳಿರ ಕಾರ್ತಿವೀರಾರ್ಜುನನ ಕುಲದೀಪವನ್ನು ನುಕ್ಕು ನುಕ್ಕು ಮಾಡಿ ಬರುವನು ಅಮ್ಮಯ್ಯ. ಬೇಡ ಕಂದ, ಬೇಡವನ್ನು ಮತ್ತೆ ಹೇಳಬೇಡ ಜನನೇ. ರಾಮ, ಅಮ್ಮಯ್ಯ, ಆ ಮದೋನ್ಮತ್ತನಾದ ಕಾರ್ತ್ಯ ವೀರನನ್ನು ಜಯಿಸುವುದು ನಿನ್ನಿಂದಾಗಲಾರದು ರಾಮ. ಎಂಥ ಮಾತನಾಡಿದ ಅಮ್ಮಯ್ಯ. ಮಾತನ್ನೇ ಈ ಆಡುತ್ತಿರುವ ಮಾತನ್ನು ವಾಪಸ್ ತೆಗೆದುಕೊಳ್ಳಗ ರಾಮ. ಜನನೇ ಹೇಳುವೆನು ಕೇಳು ಕಂದ. ಅದೇನು ಸವಿಸ್ತಾರವಾಗಿ ಹೇಳ ಜನನೇ. ಹಾಡುತ್ತ ಹೋಡಲಿನ ಅರುಷದ ಹೊನಲು ಹೌದಲ್ಲವೇ ಅಮ್ಮಯ್ಯ. ಜನನೇ ಆಡದ ಹೊಡಲಿನ ಅರುಷದ ಹೊನಲು ಕಾರ್ತ್ಯವೀರನ ಕದನದಿ ಜಯಿಸಲು ಕಾರ್ತ್ಯವೀರನ ಕದನದಿ ಜಯಿಸಲು ಆಜ್ಞೆಯ ಕೊಡಲು ಅಳುತ್ತಿದೆ ಮಾನವ. ಆಜ್ಞೆಯ ಕೊಡಲು ಅಳುತ್ತಿದೆ ಮಾನವ. ತಾರೈ ಭಾಗವ ನಾ ಸಹಿಸೆ ಶೋಕವ. ತಾರೈ ಭಾಗವ ನಾ ಸಹಿಸೆ ಶೋಕವ. ರಾಮ, ಅಮ್ಮಯ್ಯ, ಅಳದ ಹೊಡಲು ಅರಿಯುತ್ತಿದೆ. ಅಧ್ಯಾತಕ್ಕೆ ಜನನೇ. ನಿನ್ನ ನುಡಿ ಆಂಜೇನ ಕಡಲು. ಹೌದೇನು ನಮ್ಮಮ್ಮ. ನವ ಮಾಸ ಗರ್ಭದಲ್ಲಿ ಹೊತ್ತು ಎತ್ತು ತುತ್ತುಣಿಸಿ ಬೆಳೆಸಿ ಆ ಅಧಮನಾದ ಕಾರ್ತ್ಯವೀರನ ಕೈಯಲ್ಲಿ ಹೇಗೆ ಒಪ್ಪಿಸಲಿ ರಾಮ? ಕೊಡಲಾರಳು ನಿನ್ನ ಎತ್ತ ತಾಯಿ ನಿನಗೆ ನೇಮ. ಆವೋ ಎನ್ನಂ ಪಡೆದ ತಾಯಿ. ರಾಮ, ಈ ನಿನ್ನ ಪುತ್ರನ ಬಹುಫಲ ಮೇಲೆ ನಿನಗೆ ಅನುಮಾನವೇ ಅಮ್ಮಯ್ಯ. ರಾಮ, ಹಾಗಾದರೂ ಹೇಳಬಳಿ ಕೇಳು ಎನ್ನ ಪ್ರತಾಪವನ್ನ. ಅದೇನು ಚೆನ್ನಾಗಿ ಹೇಳು ಕಂದ. ಕೋಟಿ ದೇವತರು ಆ ಕಾರ್ತಿವೀರನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರು ಅಮ್ಮಯ್ಯ. ರಾಮ, ಈ ನಿನ್ನ ಮೊದಲ ಸಂಭವನಾದ ನಾನು ಹಿಂಜರಿಯಲಾರನು. ಹೌದೇ ಕಂದ. ಜನನೇ ರಾಮ, ನಿನ್ನ ಚಿಂತೆಯನ್ನು ಬಿಡು, ನನಗೆ ಆಜ್ಞೆಯನ್ನು ಕೊಡು. ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನು ಕೊಂದವನ ಶಿರವನ್ನು ಅರಗಡಿದು ಅವನ ದೇಹವನ್ನು ಹತ್ತು ಕಾಗಲಿ ಉಣಬಡಿಸಿ ಅಮ್ಮಯ್ಯ ರಾಮ, ಹಬ್ಬದ ಊಟ ಮಾಡಿಸಿ ಬರುವರು. ಜನನೇ ಅಮ್ಮಯ್ಯ, ರಾಮ, ಈ ನನ್ನ ಮಾತು ಸಡಿಯಾದರೆ ಆದರೆ ಹೇಳಿ ಮಗನಿಗೆ ಧರ್ಮವಿದ್ದೆ ಎಂದು ಎನ್ನೊಂದು ಧಿಕ್ಕಾರ ಮಾಡ ಮಾತೆ ನೇಮವನ್ನು ಕೊಟ್ಟು ನೋಡು. ಕಾರ್ತಿವೀರ ಸೇತುವೆ ರಾಮ, ಅಮ್ಮಯ್ಯ, ನೇಮವನ್ನು ಕೊಡಲಾರೆನು ಕಂದ. ಅಧಿಯಾತಕ್ಕೆ ಜನನೇ. ರಾಮ, ಅಮ್ಮಯ್ಯ, ತಾಯಿಯ ಮಾತನ್ನು ಮೀರಿ ಹೋದ ಮನ್ಮಥನು ಅರನ ನೇತಾಗ್ನಿಗೆ ಸುಟ್ಟು ಭಸ್ಮವಾಗಲಿಲ್ಲವೇ? ಅಂತ ಕೆಲಸಕ್ಕೆ ಹೋದರೆ ಪರಮಾತ್ಮನ ಕೈಯಲ್ಲಿ ಸುಟ್ಟುವಾಗುವರೇ ನಮ್ಮಮ್ಮ. ರಾಮ, ಜನನೇ ತಾಯಿಯ ಮಾತನ್ನು ಮೀರಬಾರದು ಕಂದ. ಒಳ್ಳೆ ಕಾರ್ಯವಿದ್ದರೆ ಏನು ಆ ಕಾರ್ತಿವೀರಾಜನನ್ನು ಸಂಹರಿಸಿ ಬಿಡುವನು. ರಾಮ, ಅಮ್ಮಯ್ಯ, ಆ ಮದೋನ್ಮತ್ತನಾದ ಕಾರ್ತ್ಯವೀರನನ್ನು ಜಯಿಸಿ ಬರುವೆಯಾ? ಹೌದು ಅಮ್ಮಯ್ಯ. ಅದು ನಿನ್ನಿಂದ ಆಗಲಾರದು ರಾಮ. ಎಂಥ ಮಾತನಾಡಿದ ಅಮ್ಮಯ್ಯ. ಆ ಮದೋನ್ಮತ್ತನಾದ ಕಾರ್ತ್ಯವೀರನು ದೇವದಾನವರಿಗಿಂತ ಸೊಕ್ಕಿನಿಂದ ಮಿಕ್ಕಿ ಮೀರಿದವನು ಆ ಅಧಮನಾದ ಕಾರ್ತ್ಯವೀರನು. ಅವನಿಗಿಂತ ಮಿಕ್ಕಿ ಮೀರಿದವನು ಈ ನಿನ್ನ ಮಗ ಖಡ್ಗಲಿ ಭಾರ್ಗವರಾಮನು. ರಾಮ, ಜನನೇ ದತ್ತಾತ್ರೇಯರ ವರ
ಪ್ರಸಾದದಿಂದ ಜರಿಸಿದಂತವನು ಆ ಅಧಮನಾದ ಕಾರ್ತ್ಯವೀರನು. ಹರಿಷತ್ ವರ್ಗಗಳನ್ನು ದೂರ ಮಾಡಿದವನು ಈ ನಿನ್ನ ಮಗ ಚಿದ್ರೂಪನು. ಸಾಹಸ ಬಾವುಳ್ಳವನು ಆ ಅಧಮನಾದ ಕಾರ್ತ್ಯವೀರನು. ಅಮ್ಮಯ್ಯ ರಾಮ, ಸಾವಿರ ಸರ್ಪದ ಹಿಂಡು ಇದ್ದರೆ ಗರಡು ಮೇಲೆ ಬೆದರಬಲ್ಲದೆ ಅಮ್ಮಯ್ಯ. ರಾಮ, ಆಗ ಅವನ ಶಾಸ್ತ್ರ ಭಾಗಗಳು ಈ ನನ್ನ ಒಂದು ಭಾಗ ಅವನ ಸಮಾನವೇನೆ ಅಮ್ಮಯ್ಯ. ರಾಮ, ಜನನೇ 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತಿಗೊಡಪಟ್ಟು ಸುಮ್ಮನಿರುವಾಗ ಚಿಕ್ಕ ಕನ್ನನಾದ ನಿನ್ನಿಂದಾಗುವುದೇ ರಾಮ. ಆಹೇ ನಮ್ಮಮ್ಮ ರಾಮ, 10 ತಲೆಯ ರಾವಣನಾದ ಲಂಕಾಧಿಪತಿಯ ಒಂದು ಹೆಣ್ಣಾದ ಸೀತಾಮಾತೆಯಾದ ಅಶೋಕ ಸೀತೆಯನ್ನು ಅಶೋಕವನದಲ್ಲಿಟ್ಟು ಆಟವಾಡಿದ ಆ ಲಂಕಾಧಿಪತಿ ರಾವಣನಲ್ಲಿ ಅಮ್ಮಯ್ಯ ಮಗನೇ, ಈ ನಿನ್ನ ಮಗ ಹರಿಷತ್ ವರ್ಗಗಳನ್ನು ದೂರ ಮಾಡಿದ ಈ ನಿನ್ನ ಮಗ ಚಿತ್ರೂಪದಲ್ಲಿ ರಾಮ, ಮಗನೇ, ತಡ ಮಾಡಿದ ನನಗೆ ಅಪ್ಪಣೆಲ್ಲ ಕೂಡ ಅಮ್ಮಯ್ಯ ಸೇರಿಸಿ ಬರುವನ ಕಾರ್ತಿವೀರಾರ್ಜುನ ಯಮನಾಲ. ರಾಮ, ಅಮ್ಮಯ್ಯ ಒಂದು ಮಾತನ್ನು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಜನನೇ. ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅದೇನು ಅಮ್ಮಯ್ಯ. ರೇಣುಕಾ, ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದವರು ನಿನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ, ಅಮ್ಮಯ್ಯ ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗುವಾಗ ಏನಾಯ್ತು ಗೊತ್ತೇ ಕಂದ? ಏನಾಯ್ತು ಅಮ್ಮಯ್ಯ? ನಾಗ ಸರ್ಪವು ಬಂದಿತು, ಮನುಷ್ಯನ ರೂಪದಲ್ಲೆದ್ದೆರಡು ಮಾತನಾಡಿತು. ಹೌದೇನು ಜನನೇ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತರಾಗಿರುವೆ. ನಿನಗೆ ಸಿಂಬೆಯಾಗಿ ನಲಿಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗ ಸರ್ಪವು. ನದಿಗೆ ಹೊರಟೆನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡವರು. ಇಂಥವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಮದೋನ್ಮತ್ತನಾದ ಕಾರ್ತ್ಯವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರಳು ನಿನ್ನ ಎತ್ತ ತಾಯಿ ನಿನಗೆ ಕೊನೆಯದಾಗಿ ನೇಮ. ಪಡೆದ ಜನನಿಯಾದ ರೇಣುಕಾದೇವಿ ಏನು ಮಾತನಾಡುವೆ? ಇದ್ದ ಮಾತನ್ನೇ ಆಡುತ್ತಿರ್ಬೇಕಂದ ಅಮ್ಮಯ್ಯ. ರಾಮ, ಆ ಮದನ್ಮತ್ತನಾದ ಕ್ಷತ್ರಿಯದ ಮಗ ಕಾರ್ತಿವೀರಾರ್ಜುನನ ದೇವತಾಂಡವರಿಗಿಂತ ಮೀರಿದವನೆಂದು ಹೇಳಿದೆಯಲ್ಲ. ಹೌದು ಕಂದ. ಈ ನಿನ್ನ ತಲೆಯ ಮುಂದೆ ಅವನ ಪರಾಕ್ರಮವೂ ನಡೆಯುವುದಿಲ್ಲ ಅಮ್ಮಯ್ಯ. ಅದು ಹೇಗೆಂದರೆ ಅದು ಹೇಗೆ ಕಂದ? ಆ ಕಾರ್ತಿವೀರನು ಎನ್ನ ಸರಿ ಸಮಾನರಾಗಲವೆಂದು ಬಹುಕಾರದಿಂದಿರುವರು ಅಮ್ಮಯ್ಯ. ರಾಮ, ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಮಾಡಿದವನು ಇಂಥ ಚಿತ್ರೂಪನ ಮುಂದೆ ಕೊಪ್ಪಿದ ಕಾರ್ತಿವೀರನು ಜೀವದಿಂದ ಉಳಿಯುವನೇ ಜನನಿ ಅಮ್ಮಯ್ಯ. ರಾಮ, ಇದಕ್ಕೆ ಒಂದು ನಾನುಡಿಯನ್ನು ಹೇಳುವೆನು, ಗಮನ ಬಿಟ್ಟು ಕೇಳು. ಅದೇನೆಂದರೆ ಹೇಗೆ ರಾಮ? ಸೌದೆಯ ಕಟ್ಟು ಬೆಟ್ಟದಷ್ಟಿದ್ದರೆ ಒಂದು ಕಿಡಿ ಹಣ್ಣಿಗೆ ಸುಟ್ಟು ಭಸ್ಮವಾಗದೇ ಇರುವುದೇ ಹೇಗೆ? ಮಹಾಜ್ಞಾನಿಯಾದ ನೀನು ಯೋಚಿಸಿದ ನನಗೆ ಅಪ್ಪಣೆಯನ್ನು ಕೂಡ ಅಮ್ಮಯ್ಯ ಸೇರಿಸಿ ಬರೋಣ ಕುಟುಂಬದ ಕೋರನನ್ನ ಯಮನಾನ. ರಾಮ, ಅಮ್ಮಯ್ಯ ಅವನನ್ನು ಯಮಲಾಲಯವನ್ನು ಸೇರಿಸಿ ಬರುವೆಯಾ? ಹೌದು ಅಮ್ಮಯ್ಯ. ಅದು ನಿನ್ನಿಂದ ಆಗುವುದೇ ರಾಮ. ನನ್ನಿಂದ ಆಗುತ್ತದೆ, ನೀನು ಅಪ್ಪಣೆಯನ್ನು ಕೂಡ ಮಾತೆ. ಹೇಗೆ ಜಯಿಸಿ ಬರ್ಬೇಕಂದ? ಅದು ಹೇಗೆ ಜಯಿಸಿ ಬರಬೇಕು ನೀನೇ ಅಮ್ಮ ಅಮ್ಮಯ್ಯ. ಹೇಳುವೆಂದು ಕೇಳಕಂದ. ಅದೇನು ಸವಿಸ್ತಾರವಾಗಿ ಹೇಳ ನಮ್ಮಮ್ಮ. ರಾಮ, ಜನನಿ ಮಗನೇ ಜಗದಿ ಮುನಿದಿ ಅದೇನು ಸವಿಸ್ತಾರವಾಗಿ ಹೇಳ ಜನನಿ.
ಹೇಗೆ ಗೆದ್ದು ಬರಬೇಕು ನೀನು ಹೇಳ ನಮ್ಮಮ್ಮ ಸವಿಸ್ತಾರವಾಗಿ ಹೇಳ್ತಾರೆ. ಮದೋನ್ಮತ್ತನಾದ ಕಾರ್ತ್ಯವೀರನನ್ನು ಜಯಿಸಿ ಬರಬೇಕಾದರೆ ಏನು ಮಾಡಬೇಕು ಹೇಳಮ್ಮಯ್ಯ? ಬ್ರಹ್ಮಶಕ್ತಿ ಯೋಗದಿಂದ ಘೋರ ತಪಸ್ಸಿನಿಂದ ಅರನಿಂದ ಪರಶುವನ್ನಾಗಿ ಪಡೆದುಕೊಂಡಾಗ ಮಾತ್ರ ಆ ಕಾರ್ತ್ಯವೀರನನ್ನು ಸಮ್ಮತಿಸಲು ಸಾಧ್ಯ. ಹೌದೇ ಮಾತೆ? ಹೌದು ರಾಮ. ಜನನೇ ರಾಮ, ಅಮ್ಮಯ್ಯ ಯುದ್ಧದಲ್ಲಿ ಪಣ ತೊಟ್ಟು ಗೆದ್ದು ಬರುವೆನೋ ಅಮ್ಮಯ್ಯ ಎಂದು ಹೊರಟ ನೀನು ಏನಂತ ಮಾತನಾಡಿದೆ ನಮ್ಮಮ್ಮ? ಗೆದ್ದು ಬರಬೇಕು ಒಂದು, ಇಲ್ಲ ನಿನ್ನ ಪ್ರಾಣ ತ್ಯಾಗ ಮಾಡಿ ಬರಬೇಕು ಒಂದು. ಅಮ್ಮಯ್ಯ ಇದಕ್ಕೆ ಉತ್ತರ ಹೇಳು ರಾಮ. ಆಗ ಕೊಡುವನು ನಿನ್ನ ಎತ್ತ ತಾಯಿ ನಿನಗೆ ಆನಂದದಿಂದಲೇ. ಆವೋ ಜನನೇ, ರಾಮ, ನಾನೆಷ್ಟು ಬದದಿಂದ ಬಿಡದಿಳಿದರು ಬಿಡಲಿಲ್ಲ ನಿನ್ನ ಮರದ ಹೆಸನೆ. ಅಮ್ಮಯ್ಯ ರಾಮ, ಜನನೇ, ರಾಮ, ನೀರಲ್ಲಿ ಮುಳುಗಿದರು ಗುಹೆಯಲ್ಲಿ ಅಡಗಿದರು ಜನನೇ. ಮಗನೇ, ಬ್ರಹ್ಮನ ಬರವನ್ನು ಬದಲಿಸುವುದುಂಟೆ ಜನನೇ. ರಾಮ, ಈ ಭಾರ್ಗವ ರಾಮನ ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗದು ಮಾತೆ. ರಾಮ, ಬ್ರಹ್ಮಾಂಡ ಭೂಮಂಡಲ ವಿರುದು ಪರಸಿಡಲು ಎನ್ನ ಸರಕ ಬಳಸಿದ ಕರ ಮಾಡುವ ತಪ್ಪು ಜಮಲ ಪರಕ್ರಮಿಗೆ ತಕ್ಕದ್ದಲ್ಲ ಒಂದು ಹೇಳುವ. ಹೌದು ರಾಮ. ಮಯ ಮಗನೇ, ರಾಮ, ನಿನ್ನ ಬಿಚ್ಚದಂತಾರ ನನ್ನ ಒಲಿಸುವುದಕ್ಕೆ ಊರು ತಪವನ್ನು ಮಾಡಲು ಕೈಲಾಸಕ್ಕೆ ಹೋಗುವನು. ಈ ನಿನ್ನ ತಲೆಯನ್ನು ಆಶೀರ್ವಾದ ಮಾಡಿಕೊಂಡು ಕಾತ್ಮೀರ ಸುತ್ತೆ ಮತ್ತೆ ತಾಯಿಗೆ ಕೊಟ್ಟ ವಚನದಂತೆ ಅರಳನದೇ ಒಲಿಸೋ ರಾಮ, ಅರಳನದೇ ಒಲಿಸೋ. ಮಯ ಮಗನೇ, ಜನನೇ ಕನ್ನ, ಮಯ ತಾಯಿಗೆ ಕೊಟ್ಟ ವಚನದಂತೆ ಅರಳನದೇ ಒಲಿಸೋ ರಾಮ, ಅರಳನದೇ ಒಲಿಸೋ. ರಾಮ, ಮಯ ಪರಾಶರದಲ್ಲಿ ನಿನ್ನ ಕೀರ್ತಿಯು ಹೇಗೆ ಬೆಳಗಬೇಕೆಂದರೆ ಹೇಗೆ ಒಳಗಬೇಕು ನಾಳೆ ನಮ್ಮಮ್ಮ. ಅಮ್ಮಯ್ಯ ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯದಾರನ್ನು ಬೆಳಗುವೆ. ಆ ಪೀಠವನ್ನು ಅಲಂಕರಿಸು ಪುತ್ರ ಕೋಮಲಗಾತ್ರ. ನಿನ್ನ ಅಷ್ಟದಂತಾಗಲಿ ಮಾತೆ. ಬೆಳಗುವೆನು ಮಾರುತಿಯ ಪ್ರೇಮತನಯನೇ, ಜಯವಾಗಲಿ ನೀ ಹೋಗು ಕಾರ್ಯವೇ
ಶರತ್ ಬಾಳಾಪುರ. ಇನ್ನು ಎನ್ನ ತಂದೆಯಾದ ಜಮದಗ್ನಿಯರ ಆಶೀರ್ವಾದ ಪಡೆಯುವುದಕ್ಕೆ ನಮ್ಮ ಆಶ್ರಮಕ್ಕೆ ಚೂಡಿದ ರಥವನ್ನು ಸಾರಥೆ, ನಮ್ಮ ಆಶ್ರಮಕ್ಕೆ ಹೋಗಲು ನಡೆದಾಗಿರುತ್ತೆ. ಶರತ್, ಇದೇ ಗ್ರಾಮದ ಗಂಟಕರಮಸಪ್ಪ ಅವರು 501 ರೂಪಾಯಿಗಳನ್ನು ಭಾರ್ಗವರಾಮನಿಗೆ ಬಹುಮಾನ ಕೊಡುತ್ತಾರೆ. ನಮೋ ನಮೋ ಅಪ್ಪಯ್ಯ, ಮಾಡುವಲ್ಲಿ ನಿಮ್ಮ ಫಲ ಪದ್ಮಗಳಿಗೆ ವಂದನೆಯ. ಸಕಲ ಐಶ್ವರ್ಯ ಮತ್ತು ಪುತ್ರ ಕೋಮಲಗಾತ್ರ. ಆಹೋ ಅಪ್ಪಯ್ಯರೇ, ಬಾಲಕನೇ ಕರ ಪಲ್ಲವದಿ ಬಿಲ್ ಬೆಳೆದಿದ್ದ ನಿರ್ಧಾರಿಯಾಗಿ ರೋಷದಿಂದ ಹೊರಟು ನಿಂತರು ಈ ಕಂದನ ವಿಜ್ಞಾಪನೆಯನ್ನು ಆಲಿಸುತ್ತಾನೆ. ಮಹಾಸದ್ಭಕ್ತಿ ಸಾಧಕನೇ, ಎಲ್ಲಿಗೆ 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 ಪಯಣವು ರಾಮ ಭಾರ್ಗವ ರಾಮ, ಎನ್ನಾಗೆ ತಿಳಿಸದ ದೀರ್ಘದಿಂದ ಹೋಗುವ. ಎಲ್ಲಿಗೆ 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 ಪಯಣವು ರಾಮ ಭಾರ್ಗವ ರಾಮ. ರಾಮ ಕರದಳು ನೀನು ಬಿಲ್ಲನ್ನು ಪಿಡಿದು ರೋಷದಿಂದ ಹೋಗುವ ಕಾರ್ಯ ಏನದು. ಕರದಳು ನೀನು ಬಿಲ್ಲನ್ನು ಪಿಡಿದು ರೋಷದಿಂದ ಹೋಗುವ ಕಾರ್ಯ ಏನದು. ಯಾರು ನಿನಗೆ ಎದುರಾಯಿಯರೋ, ಯಾರು ನಿನಗೆ ಎದುರಾಗಿಯರೋ, ಮಾನವರ ದಾನವರ ರಸರೋ, ಮಾನವರ ದಾನವರ ರಸರೋ. ಮಕ್ಕಳ ಶಿಕ್ಷಣ ಚೇತರ ರಕ್ಷಣ, ಶಿಕ್ಷಣ ಚೇತರ ರಕ್ಷಣ ಮಾಡು ಶ್ರೀ ಹರಿಯ ರಮಣ, ಮಾಡು ಶ್ರೀ ಹರಿಯ ರಮಣ. ಎಲ್ಲಿಗೆ 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 ಪಯಣವು ರಾಮ ಭಾರ್ಗವ ರಾಮ, ಎನ್ನಾಗೆ ತಿಳಿಸದ ದೀರ್ಘದಿಂದ ಹೋಗುವ. ಎಲ್ಲಿಗೆ 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 ಪಯಣವು ರಾಮ ಭಾರ್ಗವ ರಾಮ. ಶರತ್, ಇದೇ ಊರಿನಲ್ಲಿ ಸೊಸೈಟಿಗೆ ಅಧ್ಯಕ್ಷರಾದಂಥ ಕಲ್ಗುಡಪ್ಪನವರು ವೇದಿಕೆ ಮೇಲೆ ಆಗಮಿಸಬೇಕು. ಸೊಸೈಟಿಗೆ ಅಧ್ಯಕ್ಷರಾದಂಥ ಕಲ್ಗುಡಪ್ಪನವರು. ಪುತ್ರ ಅಪ್ಪಯ್ಯ, ಯಾವ ಮಂಗಲದ ಮಹತ್ವ ಕಾರ್ಯ ಸಾಧಿಸಲು ಕರಪಲ್ಲದೆ ಬಿಲ್ಲಂ ಹಿಡಿದು ಧನುಧಾರಿಯಾಗಿ ಪಿತನ ಆಜ್ಞೆಯನ್ನು ತಡೆಯದೆ ಗಕ್ಕಿನ ಉಕ್ಕುವ ರೋಷದಿಂದ ಹೋಗುವುದಲ್ಲಿಯ ಸುಖನೇ ವಿಫಲವಿತನೆ. ಆಹೋ ಅಪ್ಪಯ್ಯರೇ, ಬಾಲಕನೇ ದಿಕ್ವಲಧರ ಉದ್ರಂಕಿತನಾಗಿ ಮುನ್ನುಗ್ಗಿ ಬರುವ ಬಂಡರ ಜಗತ್ವಂಡನಾದ ಬದಲ ಕ್ಷತ್ರಿಯದ ಮಗಾತ್ತವಿರಾಚರರು ಎನ್ನ ತಮ್ಮಳ ಬಿದರ ಗತ್ತನ್ನು ಕತ್ತರಿಸಿರುವಂತೆ. ಹೌದೇ ರಾಮ ಭಯ ರಾಮ, ಕಾರಣ ತಮ್ಮನ ಒಡಲಾಳ ದುಃಖ ಕಂಡು ಹಿಡಿರುವಂತೆ ಮಾಡಿರುವ ಆ ದುರ್ವನಾದ ಕ್ಷತ್ರಿಯದ ಮಗಾತ್ತ ವೀರಾರ್ಜನನ್ನು ಸಂಹರಿಸಲು ಮಹಾದೇವನ ಕುರಿತು ತಪಸ್ಸನ್ನು ಮಾಡಲು ಹೋಗುವನು ಜನಗ. ಜಗಳ ವಿಖ್ಯಾತಿಗಾತಿಗಳಗ ಬಾರೋ ಬಾರೋ ಭಾರ್ಗವ ರಾಮ, ಮೆಚ್ಚಿದೆ ನಿನ್ನ ಪರಾಕ್ರಮ. ಚೆನ್ನಾಗಿ ಹೇಳಿದನಕ. ಬಾರೋ ಬಾರೋ ಭಾರ್ಗವ ರಾಮ, ಮೆಚ್ಚಿದೆ ನಿನ್ನ ಪರಾಕ್ರಮ. ವಿಷ್ಣುವಿನಿಂದ ಆಗುವ ಕಾರ್ಯ ನಮಗೆ ಕೇಳು ರಾಮ. ರಾಮ
ತಿಲಕನಾದ ರಾಮ ಮೆಚ್ಚಿದೆ ನಿನ್ನಯ ಪರಾಕ್ರಮ. ಹೌದೇನು ಜನಕ? ಅಂತ ದುಷ್ಟರ ಸಂಹಾರಕ್ಕಾಗಿ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು. ಅದೇದಕ್ಕೆ ಅಪ್ಪಯ್ಯ? ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವರಾಮನೇ. ಆಹೋ ಜನಕ, ಬಾಲಕ, ಭಗವಂತನ ದನಗಳೆದು ಬಂದ ದುಷ್ಟರ ಸಂಹಾರ ಮಾಡುವುದೆಂದು ಹೇಳಿದೆಯಲ್ಲ, ಈಗಿನ ಮಾತ್ರ ಸಡ ಇಲ್ಲ. ಅದು ಏತಕ್ಕೆ ಸಡಲ್ಲ ರಾಮ? ಅಪ್ಪಯ್ಯ ಹೇಗೆಂದರೆ ಅದು ಏತಕ್ಕೆ? ಆತನ ಅಂತ ಕಾರ್ಯ ಮಾಡುವುದರೊಳಗಾಗಿ 3 ಜನ ತತ್ತರಿಸುವರು, ಭೂತಾಯಿಯು ಮರಗೋಳು. ಜನಕ, ರಾಮ, ಈ ಕ್ಷಣವ ಸಿದ್ಧನಾಗಿ ಹೋಗುವ ಇಲ್ಲಿಂದ ತಲೆಯನ್ನು ಆಶೀರ್ವಾದ ಮಾಡಿಕೊಂಡು ಸಮರಾಗ್ತೀಯ ಅಪ್ಪಯ್ಯ. ಪಡೆಯ ಕೈಲಾಸನಿಗಿರಿಗೆ ಹೋಗಿ ಘೋರ ತಪನೀಯ ಸಾಗಿ ಲಯ ವಿನಯ ಭಕ್ತಿಯಿಂದ ಆತನ ಮೆಚ್ಚಿಸಿ ಆ ಪರಶಿವನ ತ್ರಿಶೂಲವ ಪರಶುವಾಗಿ ಪಡೆದು ಬಾ, ಪರಶುವಾಗಿ ಪಡೆದು ಬಾ, ಪರಶುವಾಗಿ ಪಡೆದು ಬಾ. ಇದೇ ಗ್ರಾಮದಲ್ಲಿ ಶಶಿಗೆ ಅಧ್ಯಕ್ಷರಾದಂತ ಕಲ್ಗುಡಪ್ಪನವರು ಈ ಬೈಲಾಟ ಸಂಘಕ್ಕೆ 1001 ರೂಪಾಯಿಗಳಿಂದ ಬಹುಮಾನ ಕೊಟ್ಟಿರ್ತಾರೆ. ಕೈಲಾಸನಾದ ಈಸನು ನಿನಗೆ ವರವನ್ನು ಕರುಣಿಸಲೆಂದು ಆಶೀರ್ವಾದ ಮಾಡುವನು. ಭಾರ್ಗವರಾಮನೇ ಶತ್ರುವಿನ ತೋರದಿಂದ ಪರಾಕ್ರಮವಾಗನೆ. ಹಾಗಲ್ಲ ಅಪ್ಪಯ್ಯ, ನಿನ್ನ ಛಲದವಾಗಿ ಬರುವ ಜನಕ, ಜಗದ ವಿಖ್ಯಾತ ಕನಕ ಬಳ ಬಳ ಸಾರಥ ಎಲ್ಲ ಜನಕರಿಂದ ಆಶೀರ್ವಾದ ಪಡೆದನು. ಇಂಥ ತಕ್ಕ ಕೈಲಾಸಗಿರಿಗೆ ತಕ್ಕ ತಪಸ್ಸನ್ನು ಮಾಡಲು ವರ್ಣವನಂತ ತ್ರೈಭುವನಕ್ಕೆ ಸಾರಿಯಾದ ಸಾರಥಿ